ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೆಶಾಯ 1:18-20. ಯೆಶಾಯ 1:18-20. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ನಿನ್ನೆ ಕೂಡ ನಾವು ಕ್ರಿಸ್ಮಸ್ ಬಗ್ಗೆ ಸುಳ್ಳು ಹೇಳೋದು ಯಾರ ಕೆಲಸವಾಗಿದೆ, ಅವರಲ್ಲಿ ಯಾರು ವಾಸ ಮಾಡ್ತಾ ಇದ್ದಾನಂತೆ ನಿನ್ನೆ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ದೇವರ ಮಾತನ್ನು ದೇವರು ತಿಳಿಸಿದಾಗ ಕಿವಿ ಕೊಡದ ಹೋದರೆ, ದೇವರ ಮಾತನ್ನು ತಳ್ಳಿಬಿಟ್ರೆ ಖಂಡಿತವಾಗಿ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಹೇಳಿ ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 1:18-20. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗು, ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ದೇವರ ಮಾತನ್ನು ಕೇಳದ ಹೋದರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿ ಆಗ್ತದೆ. ಆಗ ಅಯ್ಯೋ 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 ಅಂತ ನರಳಾಡಬೇಕಾಗ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಹಿಂದೆ ಇಸ್ರೇಲರು ಕೂಡ ಅದನ್ನೇ ಮಾಡಿದ್ರು. ಇವತ್ತು ಕೂಡ ದೇವರು ಸತ್ಯವನ್ನು ತಿಳಿಸಿದಾಗ, ಒಂದು ವೇಳೆ ಸತ್ಯವನ್ನು ಕೇಳದೆ ಸುಳ್ಳು ಹೇಳಿದಾಗ, ಮೋಸ ಮಾಡೋರನ್ನ, ಲಾಭ ಮಾಡಿಕೊಳ್ಳೋರನ್ನ ಹಿಂದೆ ಹೋದರೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ಬನ್ನಿ ವಾದಿಸುವ, ನನ್ನ ತಪ್ಪ ನಿಮ್ಮ ತಪ್ಪ, ಈಗಲಾದರೂ ನನ್ನ ಕಡೆಗೆ ಬನ್ನಿ, ನನ್ನ ಸತ್ಯ ಮಾತಿಗೆ ಕಿವಿಗೊಟ್ಟು ನನ್ನ ಕಡೆಗೆ ಬನ್ನಿ. ಸುಳ್ಳು ಬೋಧಕರ ಮಾತುಗಳನ್ನ ಕೇಳಿ ಆ ಕಾರ್ಯಗಳನ್ನು ನೀವು ಮಾಡಬೇಡಿರಿ. ನಿಮ್ಮ ಪಾಪಗಳು ಹೇಗೆ ಇದ್ರೂ ನಾನು ಅದನ್ನು ಪರಿಹರಿಸ್ತೇನೆ, ನನ್ನ ಬಳಿಗೆ ಬನ್ನಿ ಅಂತ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ಸತ್ಯವನ್ನು ತಿಳಿದು ಸುಳ್ಳು ಬೋಧಕರುಗಳು ಯಾರೇ ಆಗ್ಬೋದು, ಚೆನ್ನಾಗಿ ಸತ್ಯವನ್ನು ಯಾರು ತಿಳಿಸ್ತಾರೋ ಅವರನ್ನೇ ಹಿಂಬಾಲಿಸಿರಿ. ದೇವರು ನಮಗೆ ಸ್ತೋತ್ರ. ಆಗ ಹಿಂದೆ ಒಂದು ವೇಳೆ ತಿಳಿಯದೆ ಇಂಥ ಬೋಧಕರನ್ನು ಹಿಂದೆ ಹೋಗಿ ಖಂಡಿತವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದರೆ, ಸಂಪೂರ್ಣ ಪಶ್ಚಾತ್ತಾಪಪಟ್ಟು ಬರುವುದಾದರೆ, ಮುಂದೆ ಅಂಥವರನ್ನು ಹಿಂಬಾಲಿಸದಿದ್ದರೆ ದೇವರ ಆಶೀರ್ವಾದವು ಇದ್ದೇ ಇದೆ ಅಂತ ಅದೇ ದೇವರು ಪ್ರೀತಿಯಲ್ಲಿ ಕರೀತಾ ಇದ್ದಾರೆ. 19. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ನೋಡಿ, ಖಂಡಿತವಾಗಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಸತ್ಯ ಸುವಾರ್ತೆಗೆ ಕಿವಿ ಕೊಟ್ಟು ಸುಳ್ಳು ಬೋಧಕರು, ಯಾಜಗಳು, ಗುರುಜಿಗಳು, ಸ್ವಾಮೀಜಿಗಳು, ಮಠಾಧೀಶರು, ಬ್ರಾಹ್ಮಣರು, ಯಾವ ಪೂಜಾರಿಗಳೇ ಆಗಲಿ, ಇಂಥವ್ರನ್ನ ಸುಳ್ಳು ಬ್ರಾಹ್ಮಣರುಗಳೇ ಆಗಲಿ, ಅಂಥವ್ರನ್ನ ಬಿಟ್ಟು ಸರ್ವ ಸೃಷ್ಟಿಗತ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಮಾತು, ಅಲ್ಲಾಹ್ ಅಕ್ಬರ್ನ ಮಾತನ್ನು ಕೇಳಿ ಬರುತ್ತಾರೆ, ಅದರಂತೆ ನಡೆದರೆ ಖಂಡಿತವಾಗಿ ಆಶೀರ್ವಾದ ಇದೇ ಇದೆ. ನಮಗೆ ಭೂಲೋಕದಲ್ಲಿ ಏನೇನು ಕೊಡಬೇಕು ಅಂತೇಳಿ ಮೊದಲೇ ತೀರ್ಮಾನ ಮಾಡಿದರೆ ಅದು ಸಿಗ್ತದೆ. ಇಲ್ಲದೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ನಮ್ಮಿಂದ ದೂರ ಹೋಗ್ತದೆ. ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗಬೇಕಾಗ್ತದೆ. 20. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಗೆ ಬಾಯಿಗೆ ತುತ್ತಾಗಿರಿ. ಮಾತು ಯೆಹೋವನೇ ನುಡಿದಿದ್ದಾನೆ. ತಿಳಿಸಿದಾಗ ಸತ್ಯ ಸುವಾರ್ತೆಗಾರರ ಮುಖಾಂತರ, ಸತ್ಯ ಬೋಧಕರ ಮುಖಾಂತರ ತಿಳಿಸಿದಾಗ ಅದಕ್ಕೆ ಒಪ್ಪದೆ ಮತ್ತು ವಿರೋಧವಾಗಿ ನಡೆದರೆ ಕತ್ತಿಯ ಬಾಯಿಗೆ, ಅಂದರೆ ದೇವರು ಏನು ಮಾಡ್ತಾನೆ, ಅಂಥವರ ವಿರೋಧಿಗಳಂದರೆ ಕೆಟ್ಟವರ ಕೈಗೆ ಒಪ್ಪಿಸಿಬಿಡ್ತಾನೆ. ಅದಲ್ಲದೆ ನಾನಾ ರೀತಿ ಕಷ್ಟ, ಸಂಕಟ, ಶಿಕ್ಷೆಗಳಿಗೆ ಒಳಗಾಗಬೇಕಾಗ್ತದೆ. ಈ ಮಾತು ಯೆಹೋವನೇ ನುಡಿದದ್ದು. ಯೆಹೋವ ಅಂದರೆ ಯಾರು? ಪರಮಾತ್ಮ ಭಗವಂತನೇ ಅವರೇ ಆಗಿದ್ದಾರೆ. ಯೇಸು ಕ್ರಿಸ್ತ ಯೆಹೋವನು ಅವರೇ ಆಗಿದ್ದಾರೆ. ಅಲ್ಲಾಹ್ ಅಕ್ಬರ್ ಕೂಡ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಆಯಾ ಜನಾಂಗದವರು ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಹಿಂಬಾಲಿಸಿ ಸುಳ್ಳು ಬೋಧಗಳನ್ನ, ಸುಳ್ಳು ಹೇಳೋರನ್ನ ದೂರ ಇಡಬೇಕು. ಅವ್ರ ಜೊತೆಗೆ ಸವಾಸವೇ ಇಟ್ಟುಕೊಳ್ಳಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೊದಲನೇ ವಚನಕ್ಕೂ ಕೂಡ ಹೋಗೋಣ. ಮತ್ತಾಯ 3ನೇ ಅಧ್ಯಾಯ 10ನೇ ವಚನ. ಮತ್ತಾಯ 3:10.
ಒಳ್ಳೆಯ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕುವರು. ದೇವರನಾಮಕ್ಕೆ ಸ್ತೋತ್ರ. ಈಗಾಗಲೇ ಅಂದರೆ ಯಾರು ಮನುಷ್ಯರು ಈಗಲೇ ಬಹಳ ಶಾಪಕ್ಕೆ ಒಳಗಾಗಿದ್ದಾರೆ. ಯಾಕೆಂದರೆ ದೇವರ ಮಾತನ್ನು ಕೇಳದೆ ಸುಳ್ಳು ಬೋಧಕರ ಮಾತನ್ನು ಕೇಳಿ ಶಾಪಕ್ಕೆ ಒಳಗಾಗಿದ್ದಾರೆ. ಆದುದರಿಂದ ಮತ್ತು ಅವರನ್ನೇ ಕೇಳಿಕೊಂಡು ನನ್ನ ವಾಕ್ಯಕ್ಕೆ ವಿಧೇಯರಾಗದೆ ಹೋದರೆ, ಅಂದರೆ ದೇವರ ವಾಕ್ಯಕ್ಕೆ ಕಿವಿ ಕೊಡದೆ ಹೋದರೆ ನಾನಾ ರೀತಿಯಲ್ಲಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಸ್ಥಾನಿಕ ಯೋಹಾನನ ಮೂಲಕ ದೀಕ್ಷಾಸ್ಥಾನದ ಸಮಯದಲ್ಲಿ ದೇವರು ಯೇಸುಸ್ವಾಮಿ ಇದನ್ನು ತಿಳಿಸಿದಂಥ ಮಾತುಗಳಾಗಿವೆ. ಇದು ಈಗ ಯೆಶಾಯ 1:18-20 ಓದಿದ ಅರ್ಥವೂ ಕೂಡ ಇದುವೇ ಆಗಿದೆ. ಯೆಶಾಯ 29, 13, 14 ವಚನದಲ್ಲಿ ಕೂಡ ಯೆಶಾಯನ ಮುಖಾಂತರ ಮತ್ತು ಇದೇ ಮಾತನ್ನು ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೇ ಮರ ಅಂದರೆ ನಾವು ಕೊಡಲಿ ಅಂದರೆ ಮರವನ್ನು ಕಡಿಯುವುದು, ಅದು ಶಿಕ್ಷೆ. ಪ್ರತಿಯೊಂದು ಮರವನ್ನು ದೇವರು ಸತ್ಯವನ್ನು ತಿಳಿಸಿದಾಗ ಯಾರು ಅದಕ್ಕೆ ಕಿವಿ ಕೊಟ್ಟು ಸತ್ಯವನ್ನು ಹಿಂಬಾಲಿಸಲಿಲ್ವೋ, ದೇವರನ್ನು ಹಿಂಬಾಲಿಸಲಿಲ್ವೋ, ಸುಳ್ಳು ಬೋಧಕರುಗಳನ್ನು ಇಂಥವರನ್ನು ಆ ಮಾತನ್ನು ಕೇಳಿಕೊಂಡು ದೇವರಿಗೆ ವಿರುದ್ಧವಾಗಿ ನಡೀತಾರೋ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಸಹಿಸಿಕೊಳ್ಳಾಗೋದಿಲ್ಲ, ಆಶೀರ್ವಾದ ಬರುವುದಿಲ್ಲ. 12ನೇ ವಚನ ಮತ್ತಾಯ 3:12. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಮರವನ್ನು ಅಂದರೆ ಇದು ನಾಡಿದ್ದು ನ್ಯಾಯ ತೀರ್ಪಿನ ದಿವಸ. ಮರವನ್ನೆಂದರೆ ಈಗಲೇ ಕಾಲುಗಳನ್ನು ತೋರ್ತಾ ಇದ್ದಾರೆ, ಆದರೆ ತಿಳಿಸ್ತಾರ ಶೋಧನೆಗೂ ಒಳಪಡಿಸ್ತಾ ಇದ್ದಾರೆ. ಇವರು ಏನು ಮಾಡ್ತಾರ, ನನ್ನ ಮಾತನ್ನೇ ಕೇಳ್ತಾರ, ಈ ಸುಳ್ಳು ಬೋಧಕರನ್ನ ಕೇಳಿ ಲೋಕದ ವಿಷಯಕ್ಕೆ ಅವರ ಹಿಂದೆ ಓಡ್ತಾರ ಅಂತ ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಈಗಲೇ ಶೋಧನೆಗೆ ಒಳಪಡಿಸ್ತಾ ಇದ್ದಾರೆ, ತೋರ್ತಾ ಇದ್ದಾರೆ. ಆದ್ದರಿಂದ ಸೈತಾನನು ಸುಳ್ಳು ಬೋಧಕರ ಮುಖಾಂತರ ದಗ ವಂಚನೆ ಮಾಡೋರ ಮುಖಾಂತರ ಕಾರ್ಯವನ್ನು ಮಾಡ್ತಾನೆ. ಆಗ ಅಂಥವರನ್ನ ಬಿಟ್ಟು ನಾವು ದೇವರನ್ನೇ ಹಿಂಬಾಲಿಸಬೇಕು, ಸತ್ಯ ಸುವಾರ್ತೆಯನ್ನೇ ಕೇಳಬೇಕು ಅಂತ ಇದರ ಅರ್ಥ. ಒಂದು ವೇಳೆ ಗೋಧಿಯನ್ನು ಹಸನು ಮಾಡಿ ಕಣದಲ್ಲಿ, ಇದು ನ್ಯಾಯ ತೀರ್ಪಿನ ದಿವಸ. ದೇವರ ಮಾತನ್ನು ಕೇಳದೆ ನಾವು ಭೂಲೋಕದ ಜೀವನ ಅಂತ್ಯಗೊಳಿಸುವ ಮೊದಲು ಪರಿಶುದ್ಧರಾಗಿ ಪರಲೋಕವನ್ನು ಸಂಪಾದನೆ ಮಾಡಿ ಸತ್ತರೆ ಮಾತ್ರ ಪರಲೋಕ ಸೇರಬಹುದು, ಇಲ್ಲದಿದ್ದರೆ ಖಂಡಿತವಾಗಿ ಸೇರಲು ಸಾಧ್ಯವಿಲ್ಲ. ಗೋಧಿನ ಹಸನು ಮಾಡೋದಂದ್ರೆ ಒಳ್ಳೆ ಕಾಳು ಒಂದು ಕಡೆಗೆ ಬೀಳ್ತದೆ, ಗಟ್ಟಿ ಕಾಳು ಜಲ್ಲು ಕಾಳು ಒಂದು ಕಡೆಗೆ ಹೋಗಿ ಬೀಳ್ತದೆ. ರೈತ ಕಾಳನ್ನು ತೂರುವಾಗ ಗಟ್ಟಿ ಕಾಳು ಮಾತ್ರ ಅವನಿಗೆ ಬೇಕು ಅಂತೇಳಿ ತುಂಬಿ ಭದ್ರವಾಗಿ ಇಡ್ತಾನೆ. ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಇದು ಪ್ರಯೋಜನಕ್ಕಿದೆ ಅಂತೇಳಿ ಸುಟ್ಟು ಹಾಕ್ತಾನೆ. ಇದುವೇ ನ್ಯಾಯ ತೀರ್ಪಿನಲ್ಲಿ ಆಗುವ ದಿವಸ. ಇದು ನಮ್ಮ ಜೀವಮಾನದಲ್ಲಿ ಈಗಲೇ ಇಲ್ಲಿ ನಡೆಯಬೇಕಾಗಿದೆ. ಆದ್ದರಿಂದ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಸತ್ಯ ಸುವಾರ್ತೆಯನ್ನೇ ಕೇಳಿ ಪರಿಶುದ್ಧರಾಗಿ ಭೂಲೋಕದಲ್ಲಿ ನಮ್ಮ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ಹೊಟ್ಟನ್ನು ತುಂಬಿಕೊಂಡು ಕಣಜದಲ್ಲಿ ಅಂದರೆ ಪರಲೋಕವನ್ನು ಸೂಚಿಸ್ತದೆ. ಆರದ ಬೆಂಕಿ ಅಂದರೆ ನಾಡಿದ್ದು ಖಂಡಿತವಾಗಿ ಪಾತಾಳದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಮತ್ತಾಯ 13:41-43 ಓದುವಾಗ, ಮತ್ತಾಯ 13:41-43, ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸಿ ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕುಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯನವು ಇರುವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವರು ಕೇಳಲಿ ಎಂದನು. ದೇವರನಾಮಕ್ಕೆ ಸ್ತೋತ್ರ. ನೋಡಿ, ಭೂಲೋಕದಲ್ಲಿ ದೇವರು ದರ್ಶನ ಕೊಟ್ಟಾಗ ನಮ್ಮ ನಡೆಸ್ತಾ ಇದ್ದಾಗ ಸುಳ್ಳು ಬೋಧಕರುಗಳನ್ನ ಕೇಳಿ ದೇವರಿಗೆ ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ಖಂಡದಲ್ಲಿ ಅಂದರೆ ಕಟ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಬೆಂಕಿಗೆ ತಳ್ಳಿ ಬಿಡ್ತಾರೆ. ದೇವರು ಪಾತಾಳಕ್ಕೆ ವಹಿಸಿ ಬಿಡ್ತಾರೆ, ಯಮರಾಜ್ಯಕ್ಕೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆವಾಗ ದೇವರ ಮಾತನ್ನು ಕೇಳಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಸತ್ಯ ಸುವಾರ್ತೆ ಕಿವಿ ಕೊಟ್ಟು ಭೂಲೋಕದಲ್ಲಿ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಖಂಡಿತವಾಗಿ ನ್ಯಾಯ ತೀರ್ಪಿನ ದಿವಸ ದೇವರು ತಂದೆಯಾದ ದೇವರು ನಮ್ಮನ್ನ ಕರ್ಕೊಂಡು ಏನು ಮಾಡ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಅಂದರೆ ಕೈಲಾಸಕ್ಕೆ, ವೈಕುಂಠಕ್ಕೆ, ಶಿವನ ಪಾದದ ಬಳಿಗೆ ನಮ್ಮ ಹಿಂದೂ ಸಂಸ್ಕೃತಿ ಹೇಳ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಸತ್ಯ ಸುವಾರ್ತೆ ಕಿವಿಗೊಟ್ಟು ಸತ್ಯವನ್ನು ಹಿಂಬಾಲಿಸಬೇಕು. ಸುಳ್ಳು ಹೇಳೋರ ಬೋಧಕರುಗಳನ್ನ, ಅವರನ್ನು ಯಾರೇ ಆಗಲಿ ಸುಳ್ಳು ಹೇಳೋರನ್ನ 10 ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕು. ಅವಿಧೇಯರಾಗಬಾರ್ದು. ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಬೇಕು. ಖಂಡಿತವಾಗಿ ಸುಳ್ಳು ಬೋಧಕರುಗಳನ್ನ ಹಿಂಬಾಲಿಸಬಾರದು, ಇಲ್ಲದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ದೇವರು ನಮಗೆ ಸ್ತೋತ್ರ. ಜೀವಿತ ಕಾಲದಲ್ಲಿಯೂ
ನಾಡಿದ್ದು ನ್ಯಾಯ ತೀರ್ಪಿನ ದಿವಸವು ನೇರವಾಗಿ ನರಕಕ್ಕೆ ಹೋಗಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ಈಗ ಮತ್ತಾಯ 24:42ರಿಂದ 51. ಮತ್ತಾಯ 24:42ರಿಂದ 51ರವರೆಗೆ ಇಲ್ಲಿ ಓದುವಾಗ ಅಲ್ಲಿ ಒಂದು ಆಳಿಗೆ ಒಂದು ಕೆಲಸವನ್ನು ಕೊಡ್ತಾನೆ ಒಂದು ಯಜಮಾನ. ಕೊಟ್ಟು ಯಜಮಾನ ಅಲ್ಲಿಂದ ಹೋಗ್ಬಿಡ್ತಾನೆ. ನೆನೆಸದ ಗಳಿಗೆಯಲ್ಲಿ ಬಂದು ಇವನು ಏನು ಮಾಡ್ತಾನೋ ಅಂತೇಳಿ ಬಂದು ಪರೀಕ್ಷೆ ಮಾಡುವಾಗ ಆಳು ಸರಿಯಾದ ಕೆಲಸವನ್ನು ಮಾಡಿಕೊಂಡು ಇದ್ದರೆ ಆಳಿಗೆ ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅಂತ ಆಳಿನ ಮೇಲೆ ದೇವರಿಗೆ ಬಹಳ ಒಂದು ಪ್ರೀತಿ ಆಗ್ತದೆ. ಆಳುಗಳಂದರೆ ನಾವು, ಯಜಮಾನ ಅಂದರೆ ಏನಾಗಿದ್ದಾರೆ, ದೇವರಾಗಿದ್ದಾರೆ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಅನೇಕ ಪಾಪ, ಕೇಡು, ಗಂಡಾಂತರ, ಮರಣದ ಪಾಶಗಳಿಂದ ತಪ್ಪಿಸಿ ನಡೆಸ್ತಾ ಇರುವಾಗ ದೇವರ ದರ್ಶನವಾದ ಮೇಲೆ ದೇವರ ಮಾತೆ ಕಿವಿಕೊಟ್ಟು ನಾವು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಪರಿಶುದ್ಧರಾಗಿ, ಅಂಥವರ ಮೇಲೆ ದೇವರಿಗೆ ಸಂತೋಷವಾಗ್ತದೆ. ಒಂದು ವೇಳೆ ಮತ್ತು ಈಗಾಗಲೇ ನಾವು ಇಲ್ಲಿವರೆಗೆ ತಿಳಿದುಕೊಂಡ ಹಾಗೆ ವಿರುದ್ಧವಾಗಿ ಇಂಥ ಸುಳ್ಳು ಬೋಧಕರುಗಳನ್ನ ಹಿಂಬಾಲಿಸಿ ವಿರುದ್ಧವಾಗಿ ನಡ್ಕೊಂಡ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದು ನೋಡಿ 51ನೇ ವಾಕ್ಯದಲ್ಲಿ, ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು, ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋನವು ಇರುವುದು. ನೋಡಿ, ಈ ವಾಕ್ಯದಲ್ಲಿ ಕೂಡ ಯೇಸುಸ್ವಾಮಿ ಹೇಳ್ತಾರೆ, ಮತ್ತಾಯನ ಮೂಲಕ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಅಂದರೆ ಬೆಂಕಿ ಕುಂಡಕ್ಕೆ ದಬ್ಬಿ ಬಿಡ್ತಾರೆ ಅಂತ ದೇವರು ನಮಗೆ ಸ್ತೋತ್ರ. ಆದ್ದರಿಂದ ಖಂಡಿತವಾಗಿ ಒಳ್ಳೆ ಆಳುಗಳಾಗಿ ನಾವು ಕೆಲಸ ಮಾಡಬೇಕು, ಕಪಟಿಗಳಾಗಿ ನಾವು ಇರಬಾರ್ದು. ಹಾಗೆ ಕೆಲಸ ಮಾಡುವ ಯಜಮಾನನ ಸರಿಯಾದ ಮಾತನ್ನು ಕೇಳಿದರೆ ಮಾತ್ರ ಆಶೀರ್ವಾದ. ಅಂದರೆ ದೇವರ ಮಾತನ್ನು ಕೇಳಿದರೆ ಮಾತ್ರ. ಈ ಸುಳ್ಳು ಬೋಧಕರುಗಳ ಕಾರ್ಯಗಳನ್ನ ಮಾಡಿ ಇವತ್ತು ನಾನಾ ರೀತಿಯಲ್ಲಿ ಗೊತ್ತಿದೆ ಅವರನ್ನು ಹಿಂಬಾಲಿಸುವುದಾದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಈ ವಚನ ಕೂಡ ನಮಗೆ ತಿಳಿಸಲ್ಪಡುತ್ತದೆ. ಈಗ ಮತ್ತಾಯ 25, 29, 30. ಇದ್ದವರಿಗೆ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದನ್ನು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋನವು ಇರುವುದು. ದೇವರ ಮಾತನ್ನು ಕೇಳಿ ಯಾರು ನಂಬ್ತಾರೋ, ಯಾರು ದೇವರನ್ನು ಹಿಂಬಾಲಿಸ್ತಾರೋ ಅಂಥವರಿಗೆ ಮತ್ತು ದೇವರು ಹೆಚ್ಚೆಚ್ಚಾಗಿ ದೇವರೇ ಆಶೀರ್ವಾದವನ್ನು ಮಾಡುವನಾಗಿದ್ದಾನೆ. ಎಲ್ಲ ರೀತಿಯಲ್ಲಿಯೂ ಹೆಚ್ಚಾದಂದರೆ ಒಂದು ಹೆಚ್ಚಾದ ಜ್ಞಾನದ ವರವನ್ನು ಕೂಡ ಕೊಡುವರಾಗಿದ್ದಾರೆ. ಎಲ್ಲ ರೀತಿಯಲ್ಲಿಯೂ ದೇವರವರನ್ನು ಭದ್ರಪಡಿಸುವವರಾಗಿದ್ದಾರೆ. ಒಂದು ವೇಳೆ ಯಾರಿಗೆ, ಈ ಆಳುಗಳಿಗೆ, ಅಂಥ ಆಳುಗಳನ್ನು ದೇವರು ಉನ್ನತ ಸ್ಥಿತಿಗೆ ತರ್ತಾರೆ. ಒಂದು ವೇಳೆ ಈ ಆಳುಗಳು ಮಾತನ್ನು ಕೇಳದಿದ್ದರೆ ಕತ್ತಲೆ ಗೋಣೆಗೆ ಹಾಕಿ ಬಿಡಿರಿ, ಅಲ್ಲಿ ಗೋಳಾಟ. ಇದನ್ನೇ ಹಿಂದೆ ಕೂಡ ಹೇಳಿದ್ದು. ಹಾಗೆ ಇದು ಯಾರು ಆಳುಗಳು ನಾವು ಮತ್ತು ಕೇಳದೆ ಹೋದರೆ ಖಂಡಿತವಾಗಿ ಅಂಥ ಆಳುಗಳನ್ನು ನೇರವಾಗಿ ಕಟಕಟನೆ, ಹಲ್ಲು ಕಡಿಯೋಣ, ಪಾತಾಳಕ್ಕೆ ದಬ್ಬಿ ಬಿಡಿರಿ ಅಂತ ಮತ್ತೊಂದು ಸಲ ಮತ್ತಾಯನ ಮುಖಾಂತರ ದೇವರು ಎಚ್ಚರಿಸಿದ್ದಾರೆ. ಇದು ನಮ್ಮ ಜೀವಿತಕ್ಕೂ ಕೂಡ ಬಹಳ ಎಚ್ಚರ. ಆದ್ದರಿಂದ ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡೋರನ್ನ, ದೇವರ ವಾಕ್ಯವನ್ನು ವಿರುದ್ಧವಾಗಿ ಸುಳ್ಳು ಹೇಳೋರನ್ನ ಖಂಡಿತವಾಗಿ ಹಿಂಬಾಲಿಸಲೇಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಯೇ ಪ್ರಕಟಣೆ 21:8. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಇರುವ ಕೆರೆ, ಅದು ಎರಡನೇ ಮರಣ ಎಂದು ನನಗೆ ಹೇಳಿದನು. ಯಾರು? ಯೋಹಾನನಿಗೆ ದೇವರ ದೂತ ಯೇಸುಸ್ವಾಮಿ ಹೇಳಿದ್ದು. ನೋಡಿ, ದೇವರ ಎಲ್ಲ ವಾಕ್ಯಗಳನ್ನು ತಿಳಿಸಿದಾಗ ಯಾರು ವಿರುದ್ಧವಾಗಿ ನಡೀತಾರೋ, ವಿರುದ್ಧವಾದವರನ್ನ ಹಿಂಬಾಲಿಸ್ತಾರೋ ಅವರಿಗೆಲ್ಲರೂ ಗದಗದ ಉರಿಯುವ ಬೆಂಕಿ, ಎರಡನೇ ಕೆರೆ, ಒಂದನೇ ಕೆರೆಯಾಗ ಯಾವುದು ಈ ಭೂಲೋಕದಲ್ಲಿ ಜೀವಿತ ಕಾಲದಲ್ಲಿ ಇರುವಾಗಲೇ ಬಹಳ ಶಿಕ್ಷೆಯನ್ನು ಅನುಭವಿಸುವುದು, ಎರಡನೇ ನಾಡಿದ್ದು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವುದು. ಅಲ್ಲಿ ಒಂದು ವಿಷಯ ನೋಡುವಾಗ ಎಲ್ಲ ಸುಳ್ಳುಗಾರರು ಕ್ರಿಸ್ಮಸ್ ಡಿಸೆಂಬರ್ 25 ಯೇಸು ಹುಟ್ಟಿದ ಅಂತ ಹೇಳ್ಕೋದು, ವಿಗ್ರಹಗಳನ್ನು ಮಾಡಿಕೊಂಡು ಪೂಜೆ ಮಾಡುವುದು. ಹಾಗೆ ನೋಡಿ 8ನೇ ವಚನದಲ್ಲಿ, ಅಂದರೆ 10 ದಶಾಜ್ಞೆಗಳಿಗೆ ಮತ್ತು ಬೈಬಲಲ್ಲಿ ಬರೆದಿರುವಂಥ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆದಿರುವಂಥ ವಿಷಯಗಳಿಗೆ ಸಂಬಂಧಪಡ್ತದೆ. ಇದಕ್ಕೆ ಯಾರು ವಿರುದ್ಧವಾಗಿ ಹೋಗ್ತಾರೋ ಅಂಥವ್ರು ಎಲ್ಲರೂ ಅಂಥವ್ರನ್ನ ಹಿಂಬಾಲಿಸೋರು ಕೂಡ ದೇವರು ಏನು ಮಾಡ್ತಾರೆ, ಗದಗದಗದಂತ ಉರಿಯೋ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರ. ಹಾಗೆ ಕೊನೆಯ ವಚನಕ್ಕೆ ಹೋಗೋಣ. 22ನೇ ಅಧ್ಯಾಯ 10ರಿಂದ 15ರವರೆಗೆ ಓದುವಾಗ,
ಖಂಡಿತವಾಗಿ ನಾನು ಬೇಗನೆ ಬರ್ತೇನೆ. ಅಲ್ಲಿ ಯೋವನಿಗೆ ಹೇಳ್ತಾ ಇದ್ದಾನೆ, ಗುಪ್ತವಾಗಿ ಇಡಬೇಡಪ್ಪ, ಸರಿಯಾಗಿ ನಡ್ಕೊಳ್ಳೋರು ಸರಿಯಾಗಿ ನಡ್ಕೊಳ್ಳಲಿ, ವಿರುದ್ಧವಾದವರು ವಿರುದ್ಧವಾಗಲಿ, ಹೇಸಿಗೆ ಮಾಡ್ಕೊಳ್ಳೋರು ಹೇಸಿಗೆಯನ್ನೇ ಮಾಡಿಕೊಳ್ಳಿ, ಎಲ್ಲರಿಗೂ ಅವರವರಿಗೆ ಕೊಡುವ ಪ್ರತಿಫಲವು ನನ್ನ ಕೈಯಲ್ಲಿದೆ, ನಾನು ಬಂದು ಕೊಡ್ತೇನೆ. ಈ ಪುಸ್ತಕದಲ್ಲಿ ಬರೆದಿರೋ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿ ಇಡಬೇಡ, ನೆರವೇರುವ ಸಮಯವಾಗಿದೆ. ಅನ್ಯಾಯ ಮಾಡೋನು ಇನ್ನು ಅನ್ಯಾಯ ಮಾಡ್ಕೊಳ್ಳಿ, ಮೈಲಿಗೆ ಆದವನು ಇನ್ನೂ ಮೈಲಿಗೆ ಮಾಡ್ಕೊಳ್ಳಿ, ನೀತಿವಂತನು ಇನ್ನೂ ಹೆಚ್ಚಾಗಿ ನೀತಿಯನ್ನು ಅನುಸರಿಸಲಿ, ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವನು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು. ನಾಯಿಗಳಂತಿರುವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ಇಂಥವರಿಗೆ ದ್ವಿಗತಿ ನರಕ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಸುಳ್ಳು ಮಾತುಗಳಿಗೆ ಕಿವಿ ಕೊಡಬೇಡಿ. ಸತ್ಯ ಸುವಾರ್ತೆಗೆ ಕಿವಿ ಕೊಡುವುದು ಮಾತ್ರವಲ್ಲದೆ ಗ್ರಂಥಗಳನ್ನು ತೆರೆದು ಓದಿ, ಅದರಲ್ಲಿ ವಿಶೇಷವಾಗಿ ಬೈಬಲನ್ನು ತೆಗೆದು ಓದಿ ಆಶೀರ್ವಾದವನ್ನು ಪಡೆದುಕೊಳ್ಳವರಾಗಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾನು ಕೂಡ ಮತ್ತು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದವರೆಲ್ಲರೂ ಒಂದು ವೇಳೆ ತಪ್ಪಿ ಹೋಗಿದ್ದರೆ, ಸುಳ್ಳಾದವರನ್ನು ಹಿಂಬಾಲಿಸಿರುವುದಾದರೆ, ಅವರ ಪಶ್ಚಾತ್ತಾಪ ಸರಿಯಾಗಿ ಪಟ್ಟರೆ ಅವರನ್ನು ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಸ್ವಾಮಿ, ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ. ಆದ್ದರಿಂದ ಎಲ್ಲರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಸತ್ಯವನ್ನು ತಿಳಿದು ದೇವರನ್ನು ಹಿಂಬಾಲಿಸಿ ಆಶೀರ್ವಾದ ಹೊಂದಿಕೊಳ್ಳಲು ದೇವರು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ನಿಮ್ಮೆಲ್ಲರಿಗೂ ಕೊಡಲಿ. ದೇವರ ಕೃಪೆ ಕರುಣೆ ಯಾವಾಗಲೂ ನಿಮ್ಮೊಂದಿಗಿರಲಿ.